ಬಟ್ಟೆ ಹಾಕೊಂಡು ಬಂದ್ಬಿಡೋದಲ್ಲ. ನೀನ್ ಕೆಂಪಾಸ್ ಹಾಕೊಂಡ್ ಬಂದಿದ್ಯಾ, ಹೋಗು. ಓವರ್ ಆಕ್ಷನ್ ಮಾಡ್ಬೇಡ, ನಾಗವಲ್ಲಿ ಲುಕ್ ಎಲ್ಲ ಕೊಟ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ, 20 ರೂಪಾಯಿ ಕೇಕ್ ಕೊಡಿ ಅಂತ ಇಸ್ಕೊಬೇಕು ರೂಟ್ನ. ನೋಡಿದಲ್ಲ, ಆಗಲ್ಲಪ್ಪ ನನ್ ಕೈಲಿ, ಉಗಿಸ್ಕೊಳಕ್ಕೆ ನನ್ ಕೈಲಿ. ಋತಿಕರದು ಓಟಿ, ಅವನು ತುಂಬಾ ಚೂಟಿ, ತಿಂತಾನೆ ಜಾಸ್ತಿ ಬೂಟಿ. ತಾಲಿಬಾನ್ ಅಲ್ಲ ಅಲ್ಲ ಹೆಂಗ್ಸು ಕೀ ಕೊಡಿ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ನೀನಿರೋದೇ ವಿಯರ್ಡ್ ಆಗೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂಥರ ವೆರಿ ಸಿಂಪಲ್ ಡೇ, ವೆರಿ ಸಟಲ್ ಡೇ ಆಗಿರುತ್ತೆ. ಸಿನ್ಸ್ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಇವತ್ತು ನಮಗೆ ಒಂದು ಸ್ಪೆಷಲ್ ಆರ್ಡರ್ ಡೆಲಿವರ್ ಮಾಡೋಕ್ಕಿತ್ತು ಬೈ 8:30. ಸೊ ಎದ್ದು ಬೇಗ ಬಂದಿದ್ದೀನಿ, ಆರ್ಡರ್ ಕೊಡೋಣ. ಆರ್ಡರ್ ಕೊಟ್ಟು ಇವತ್ತಿನ ಡೇ ಹೇಗಿದೆ ಅಂತ ಐ ವಿಲ್ ಶೋ ಯು ಅಂದರೆ ಎಲ್ಲನೂ ತೋರಿಸ್ತೀನಿ. ಇನ್ನೇನಾಯಿತು ಇವತ್ತು ನಾನು ಡೇ ಹೇಗೆ ಸ್ಪೆಂಡ್ ಮಾಡಿದೆ ಅಂತ. ಇವತ್ತು ಸರ್ಪ್ರೈಸಿಂಗ್ಲಿ ನಮಗೆ ಯಾರು ಬಲ್ಕ್ ಆರ್ಡರ್ ಇತ್ತು ಇವತ್ತು ಹ್ಯಾಂಪರ್ಸ್ದು, ಅವ್ರದ್ದು ಗೃಹಪ್ರವೇಶ ಅಟೆಂಡ್ ಮಾಡೋಕ್ಕೆ ಐ ಆಮ್ ಗೋಯಿಂಗ್. ಸೊ ಲೆಟ್ಸ್ ಸಿ ಏನೇನು ಆಗುತ್ತೆ ಅಂತ. ಇವತ್ತು ನಮ್ಮ ಹೌಸ್ ಆಫ್ ಫ್ಲವರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿ, ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿತ್ತು. ಅದರದ್ದು ವೀಡಿಯೋ ಇದೆ, ಹಾಕ್ತೀನಿ. ಹ್ಯಾಂಪರ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ಅದರದ್ದು ವೀಡಿಯೋ ಗ್ಲಿಮ್ಸ್ ಆಲ್ಸೋ ತೋರಿಸ್ತೀನಿ. ಬಿಕಾಸ್ ಎಲ್ಲ ನನಗೆ ಎದುರುಗಡೆ ಇರೋ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿರೋ ನೋಡ್ತೀನಿ. ಏನು ಮಾಡ್ತೀಯಲ್ಲ ಹುಡುಗಿ ಫೋನ್ ಇಟ್ಕೊಂಡು ಅಂತ. ಇಟ್ಸ್ ಓಕೆ, ನಂಗೆ ಇದೆಲ್ಲ ಅಭ್ಯಾಸ ಆಗಬೇಕು. ಇದು ನಮ್ಮ ಹೌಸ್ ಆಫ್ ಫ್ಲವರ ಸೆಕೆಂಡ್ ಪುಟ್ಟಿ. ಇನ್ನೊಂದು ಪುಟ್ಟಿ ಬರುತ್ತೆ, ಆ್ಯಕ್ಚುಲಿ ಅದ್ರ ಹೆಸರು ವಜ್ರಮುನಿ ಅಂತ ಹೆಸರಿಟ್ಟಿದ್ದಾರೆ ಒಬ್ಬೊಬ್ಬರು. ಇದ್ರ ಹೆಸರು ಆಂಟಿ ಅಂತ ಹೆಸರಿಟ್ಟಿದ್ದಾರೆ. ಸಖತ್ತ ಬಂದಿದೆಯಲ್ಲ, ಓ ಮೈ ಗಾಡ್. ಆ್ಯಕ್ಚುಲಿ 3 ಡಿಫ್ರೆಂಟ್ ವೆರೈಟೀಸ್ ಮಾಡಿದ್ದೀವಿ. ಎಲ್ಲ ಡ್ರೈ ಫ್ರೂಟ್ ಜಾರ್ಸೆ ಒಳಗಡೆ ಇರೋದು, ಏನೂ ಚೇಂಜಸ್ ಇಲ್ಲ. ಫ್ಲವರ್ ಪ್ಯಾಟ್ರನ್ಸು ಆ್ಯಂಡ್ ಕಲರ್ ಪ್ಯಾಟ್ರನ್ಸಲ್ಲಿ ಮಾತ್ರ ಪ್ಲೇ ಮಾಡಿದ್ದೀವಿ ಅಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡ್ಬೋದು, ಏನು ಮಾತಾಡ್ಬೋದು. ಇನ್ನೂ 2-3 ವ್ಲಾಗ್ ಇನ್ನೂ ಪೆಂಡಿಂಗ್ ಇದೆ. ಬಿಕಾಸ್ ನಮ್ಮ ಎಡಿಟರ್ ಊರಿಗೆ ಹೋಗಿದ್ದಾರೆ. ಊರಿಗೆ ಅಂದರೆ ಏನೋ ಬ್ಯುಸಿ ವರ್ಕಲ್ಲಿ ಹೋಗಿದ್ದಾರೆ. ಸೊ ಅವರೆಲ್ಲ ನನಗಂತೂ ಡೆಫಿನೆಟ್ಲಿ ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ಬಂದ ತಕ್ಷಣ ಕಮ್ಮಿಂಗ್ದು ಯಾವುದು ವ್ಲಾಗ್ ಇದೆಯೋ ಅದು ಸಿಕ್ಕಾಪಟ್ಟೆ ಫನ್ನಾಗಿದೆ. ವರ್ಷಿಣಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಫನ್ ಮಾಡಿದಾಳೆ. ಆ ವ್ಲಾಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬಟ್ ಎಡಿಟಿಂಗ್ ಹೆಂಗಾಗುತ್ತೆ ಅಂತ ಇನ್ನು ನೋಡಿ ಅದೊಂದು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಇನ್ನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಏನೇನು ಬೆಟರ್ಮೆಂಟ್ ಮಾಡ್ಕೊಂಡು ಪ್ಲೀಸ್ ಕಮೆಂಟ್ಸಲ್ಲಿ ಹೇಳಿ ಅಂತ. ಆ್ಯಂಡ್ ಹೋಮ್ ಟೂರ್ ಮತ್ತು ಕೆಲವುದೆಲ್ಲ ಕೇಳ್ತಾ ಇದ್ದಾರೆ. ನನಗೆ ಹೋಮ್ ಟೂರ್ ಮಾಡೋದೆಲ್ಲ ನನಗೆ ಇಷ್ಟ ಇಲ್ಲ. ದಟ್ಸ್ ನಾಟ್ ಮೈ ಅಂದರೆ ಏನೋ ನನಗೆ ಅದೆಲ್ಲ ಎಕ್ಸೈಟ್ಮೆಂಟ್. ಸ್ವಂತ ಮನೆಯಾಗಿದ್ರೆ ಡೆಫಿನೆಟ್ಲಿ ಇವತ್ತೇ ಕುತ್ಕೊಂಡು ವೀಡಿಯೋ ಮಾಡಿ ಹೋಮ್ ಟೂರ್ ಮಾಡಿ ಆಗ್ತಾಯಿದೆ. ರೆಂಟೆಡ್ ಹೌಸ್ನ ತೋರಿಸಿ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಸೊ ಇನ್ನು ಮುಂದೆ ವೀಡಿಯೋಸಲ್ಲಿ ಏನಾದ್ರು ಕೆಲವೊಂದೊಂದು ಪಾರ್ಟ್ಸ್ ಎಲ್ಲ ಯೂಸ್ ಮಾಡಲೇಬೇಕಾಗತ್ತೆ. ಆವಾಗ ಖಂಡಿತವಾಗ್ಲೂ ನೋಡಿ. ಅದಕ್ಕೋಸ್ಕರನೇ ಅಂತಲೇ ಹೋಮ್ ಟೂರ್ ಡೆಫಿನೆಟ್ಲಿ ನೋಡಿ ಎಷ್ಟು ಚಂದ ಮರ ಇರೋ. ಈ 2 ಪ್ಯಾಟ್ರನಲ್ಲಿ ಇದು ನನ್ನ ಫೇವ್ರೆಟ್. ಬಿಕಾಸ್ ಒಂಥರ ಬೀಚ್ ಕಲರ್ ನೋಡಿ. ನಾನು ಹೇಳಿಲ್ವಾ, ನಮ್ಮ ವಜ್ರಮುನಿ ಬೆಳಗ್ಗೆನೇ ಬಂದು ಮಲಗಿದ್ದಾನೆ. ಹಾಯ್ ಮಾಡಿ, ಇಲ್ಲಿ ನೋಡಿಲಿ, ನಾನು ಯೂಟ್ಯೂಬ್ಗೆ ಹಾಯ್ ಮಾಡು ನೋಡು. ನಾನು ಮಾತಾಡ್ಸಿದ್ರೆ ಮಾತ್ರ ನೋಡಿ ಬಾಲೆಲ್ಲ ಆಡ್ತಾನೆ. ಇದಕ್ಕೆ ಸ್ವಲ್ಪ ನೋಡಿ, ವೈಟಿಗೆ ಬ್ರೌನಿ ಕಂಡ್ರೆ ಸಿಕ್ಕಾಪಡೆ ಭಯ. ಅದಕ್ಕೆ ಅದು ತಿಂದು ಹೋಗೋವರೆಗೂ ಹೋಗಲ್ಲ. ಆಮೇಲೆ ಇದ್ರದ್ದು ಒಂದು ಸ್ಟೋರಿ ಹೇಳ. ಆ್ಯಕ್ಚುಲಿ ಎಲ್ಲರಿಗೂ ಬೋರ್ ಅನ್ಸರಿ, ಪ್ಲೀಸ್ ಬೈಕೋಬೇಡಿ. ಇದೇನು ಮಾಡುತ್ತೆ ಗೊತ್ತಾ, ಜಾಸ್ತಿ ಇಲ್ಲಿ ಎದುರುಗಡೆ ಬಿಲ್ಡಿಂಗಲ್ಲಿ ಒಬ್ಬರು ಇದ್ದಾರೆ ಓನರ್, ಅವರು ಬಿಸ್ಕೆಟ್ ಹಾಕ್ತಾರೆ. ಅವರು ಬಿಸ್ಕೆಟ್ ಹಾಕಿ ತಿಂದು ಬಂದಮೇಲೆ ಇದಕ್ಕೆ ಜಾಸ್ತಿ ಆಗಿದ್ರೆ ಎಂಥ ಸ್ಮಾರ್ಟ್ ಫೆಲೋ ಅಂದರೆ ಇದು, ಹೋಗ್ಬಿಟ್ಟು ಬಿಸ್ಕೆಟ್ನ ಅಲ್ಲಿ ಸಿಮೆಂಟ್ ಇದೆ ನೋಡಿ, ಆ ಸಿಮೆಂಟ್ ಹತ್ರ ಬಚ್ಚಿಟ್ಬಿಟ್ಟು ಆಮೇಲೆ ಎತ್ಕೊಂಡು ತಿನ್ನುತ್ತೆ. ಯಾರಾದರೂ ನಂಬ್ತಾರ ಇದನ್ನು? ಡೆಫಿನೆಟ್ಲಿ ಯಾರೂ ನಂಬಲ್ಲ. ಬಿಕಾಸ್ ಅಷ್ಟೆಲ್ಲ ತಲೆ ಓಡಿಸುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಇದು ಮಾಡುತ್ತೆ. ಇದಾದರೆ ಏನು ಗೊತ್ತಾ, ಇದು ಬಿಟ್ಬಿಡುತ್ತೆ, ನೀವು ತಿನ್ಕೊಳ್ಳಿ ಯಾರಾದರೂ ಅಂದ್ಬಿಟ್ಟು. ಆದರೆ ಇದು ಎಷ್ಟು ಇದೂ ನಂಬರ್ 1 ಕಿಲಾಡಿ. ಯಾಕೆ ಅಂದರೆ ಯಾರಾದರೂ ಇಲ್ಲ ಅಪ್ಪಿ ತಪ್ಪಿ ನಮ್ಮ ಹೌಸ್ ಆಫ್ ಫ್ಲವರ್ ಮುಂದೆ
ಬೇರೆ ನಾಯಿಸ್ ಬಂತೋ ಅಷ್ಟೇ ಮುಗಿದೋಯ್ತು. ಇದು ಜಗಳ ಮಾಡಿ ಅದಕ್ಕೆ ಹಚ್ಚಿ ಅದಕ್ಕೆ ಗಾಯ ಮಾಡಿ ಇದು ಗಾಯ ಮಾಡಿಕೊಂಡು ಹುಟ್ಟು ಆಮೇಲೆ ಅಂಕಲ್ ಬಂದು ಟಿಂಚರೆಲ್ಲ ಹಾಕಿ ಅದಕ್ಕೆ ಕ್ಲೀನ್ ಮಾಡಬೇಕು. ಇದು ನೋಡಿ ತಿಂತಾನೆ ಇಲ್ಲ ಇವಾಗ. ಮೇ ಬಿ ಇದು ಹೋಗೋವರೆಗೂ ಇದು ಮುಟ್ಟಲ್ಲ. ಆದರೂ ಒಂದು ಪಾಯಿಂಟಿಗೆ ವಜ್ರಮುನಿನ ಊರಿಗೆ ಕರ್ಕೊಂಡೋಗ್ಬಿಟ್ಟಿದ್ರು. ನನಗೆ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಯಾಕಂದರೆ ದಿನ ಬಂದಿದ ತಕ್ಷಣ ನನ್ನ ಅಂದರೆ ಬಂದಿದ ತಕ್ಷಣ ಅದು ಒಂಥರ ಓಡ್ಕೊಂಡ್ಬರುತ್ತೆ. ಎಲ್ಲಿದ್ರು ಓಡಿ ಬಂದು ಅದು ಒಂಥರ ಬಿಸ್ಕೆಟ್ ಹಾಕೋವರೆಗೂ ನಿಂತ್ಕೊಂಡು ಆನ್ ಟೈಮ್ ಬರುತ್ತೆ. ಅದು ಹೆಂಗೆ ಗೊತ್ತಾ, 10 o'clock ಮತ್ತು 2 o'clock ಮತ್ತು ನಾನು ಹೋಗೋ 6:30 ಅಷ್ಟೊತ್ತಿಗೆ ಬರುತ್ತೆ. ಒಂದ್ಸರಿ ಲಾಸ್ಟು 3 ಟ್ರಿಪ್ಸು ಬಂದು ಬಿಸ್ಕೆಟ್ ಈಸ್ಕೊಂಡು ತಿಂದೇ ಹೋಗೋದು ಆಯಿತಾ. ವಿತೌಟ್ ಫೇಲ್ ಡೇನೂ ಮಿಸ್ ಮಾಡೋದು. ಇದನ್ನು ಒಂದು ವಾರ ಟ್ರಿಪ್ ಊರಿಗೇನೋ ಕರ್ಕೊಂಡೋಗ್ಬಿಟ್ಟಿದ್ರು ಅಂತ ನಂಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ. ಎದುರುಗಡೆ ಅವ್ರಿಗಂತೂ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಕರ್ಕೊಂಬನ್ನಿ ವಾಪಸ್ಸು. ಸೊ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಇದ್ರ ಜೊತೆಗೆ. ಸೊ ದಿಸ್ ಇಸ್ ದ ಸ್ಟೋರಿ. ಕ್ರೇಜಿಯಾಗಿ ಮಾಡ್ಯಾರ ಲೈಟಿಂಗು. ಬಟ್ ಬೆಳಗ್ಗೆ ಯಾಕೆ ಲೈಟ್ ಹಾಕಿದ್ದಾರೆ ಗೊತ್ತಿಲ್ವಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಏನು ಬೆಳಗ್ಗೆ ಹಂಗಿದ್ಲು, ಇವಾಗ ಹಿಂಗೆ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ನೋಡಬೇಡಿ. ಬಿಕಾಸ್ ಆವಾಗಲೇ ಹೇಳ್ದಂಗೆ ಐ ಆಮ್ ಗೋಯಿಂಗ್ ಟು ಅಟೆಂಡ್ ಇವೆಂಟ್. ಅದು ಬೆಳಗ್ಗೆ ಹ್ಯಾಂಪರ್ ನಾನು ಇವತ್ತು ಡೆಲಿವರ್ ಮಾಡಬೇಕಿತ್ತು ಕ್ಲೈಂಟಿಗೆ. ಯಾಕೋ ಇವತ್ತು ಮಾತೇ ಬರ್ತಾ ಇಲ್ಲ. ಲೈಕ್ ನಾರ್ಮಲಾಗೆ ಹೆಂಗೆ ನಾನು ಮಾತಾಡ್ತೀನೋ ಅದು ಫ್ಲೋ ಅಲ್ಲಿ ಟಾಕ್ಸೇ ಬರ್ತಾ ಇಲ್ಲ. ಶಕೆಗೆ ರೆಡಿ ಆಗೋದೇ ಬೇಡ ಅನಿಸ್ತಾಯಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. 5 ನಿಮಿಷ ನಾನು ಆಚೆಗಡೆ ಇಳಿದ್ರೆ ನಾನು ಮಾಡಿರೋ ಹೇರ್ ಸ್ಟೈಲು, ನಾನು ಅಟ್ಲೀಸ್ಟ್ ಹಚ್ಚಿರೋ ಬೇಸಿಕ್ ಲೈಟ್ ಫೌಂಡೇಶನು ವಾಶೌಟ್ ಆಗುತ್ತೇನೋ ಅಷ್ಟು ಬಿಸಿಲಿದೆ ಇವತ್ತು. ಕೆಟ್ಟ ಇರಿಟೇಷನ್ ಆಗ್ತಾಯಿದೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಪ್ರೀತಿಯಿಂದ ಕರೆದ್ಮೇಲೆ ಹೋಗಿ ಅಟೆಂಡ್ ಮಾಡೋಣ ಅಂತ. ಎಷ್ಟು ಆ್ಯಕ್ಚುಲಿ ತುಂಬ ದೂರ ಇದೆ, ಯಲಹಂಕ ಹತ್ರ ಇರೋದು. ಸೊ ಅದು ಅಲ್ಲದೆ ಇವತ್ತು ಬೆಳಗ್ಗೆಯಿಂದ ಎಷ್ಟು ಟಾರ್ಚರ್ ಆಗಿದೆ ಅಂದರೆ, ಒಂದು ಬಟ್ಟೆ ಸಿಕ್ಕಿಲ್ಲ, ಒಂದು ಇಯರಿಂಗ್ ಸಿಕ್ಕಿಲ್ಲ, ಹಾಕೋಬೇಕಿದ್ದ ಬಟ್ಟೆದು ದುಪ್ಪಟ ಸಿಕ್ಕಿಲ್ಲ. ಮನೆ ಶಿಫ್ಟಿಂಗ್ ಮಾಡೋದು ಎಷ್ಟು ಇರಿಟೇಷನ್ ಅಂತಂದರೆ ನೆಕ್ಸ್ಟ್ ಲೆವೆಲ್ ಇರಿಟೇಷನು. ಒಂದೊಂದು ವಸ್ತು ಒಂದೊಂದು ಕಡೆ ಇದೆ. ಭವ್ಯ ನನ್ನ ಎಷ್ಟು ಬೈಕೊಂಡು ಎತ್ಕೊಟ್ಲೋ ಬಟ್ಟೆನ. ಸದ್ಯ ಫೈನಲಿ ಯಾವುದೋ ಒಂದು ಔಟ್ಫಿಟ್ ಸಿಕ್ತು. ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಪ್ಲೀಸ್ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ. ಇವಾಗ ಬರ್ತಾ ಆನ್ ದ ವೇ ಪಾಪ ಯಾವುದೋ ತಾತ ಸುಸ್ತಾಗ್ಬಿಟ್ಟಿದ್ರು, ಫುಲ್ ಡಿಹೈಡ್ರೇಷನ್ ಆಗಿ. ಸೊ ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ಬಿಸಿಲು ಇದೆ ಅಂತ ಮನೇಲೇ ಇರೋಕ್ಕೆ ಪ್ರಯತ್ನ ಪಡಿ. ಇವತ್ತು ಈವ್ನಿಂಗ್ ಇಲ್ಲಿ ಹೋಗಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ವಿ ವರ್ ಪ್ಲ್ಯಾನಿಂಗ್ ಟು ಮೀಟ್ ನಮ್ರತ ಅವ್ರನ್ನ. ಇವತ್ತು ನೆನ್ನೆ ಅವ್ರ ಬರ್ಡೇ ಇತ್ತಲ್ವಾ, ಸೊ ಇವತ್ತು ಮೀಟ್ ಮಾಡೋಣ. ಬಿಕಾಸ್ ನೆನ್ನೆ ಅವರು ಫ್ರೆಂಡ್ಸ್ ಜೊತೆ ಬ್ಯುಸಿ ಇದ್ದರು, ಶೂಟಿಂಗ್ ಇತ್ತು. ಸೊ ಟುಡೇ ವಿಲ್ ಪ್ಲ್ಯಾನ್. ಇನ್ ಕೇಸ್ ಏನಾರು ಅವರು ಸಿಗ್ತಾ ಇದ್ದಾರೆ ಅಂದರೆ ಅವ್ರದ್ದೊಂದು ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಅದಾದಮೇಲೆ ವಿ ಹ್ಯಾವ್ ಟು ಸಿ ವಾಟ್, ಅಕಸ್ಮಾತ್ ಅವ್ರು ಸಿಗ್ತಾಯಿಲ್ಲ ಅಂದರೆ ಏನು ಪ್ಲ್ಯಾನ್ ಮಾಡೋಣ ಅಂತ. ಅದಾದಮೇಲೆ ಇವಾಗ ನಮ್ಮ ಭವ್ಯ ಅವರು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಈ ಫಂಕ್ಷನ್ ಮುಗಿಸಾದ್ಮೇಲೆ ಅವರು ಎಲ್ಲೋ ಒಂದು ಕಡೆ ಶೂಟಲ್ಲಿ ಇರ್ತಾರಂತೆ. ಐ ಹ್ಯಾವ್ ಟು ಗೋ ಪಿಕ್ ಅಂತೆ. ಏನು ಹಿಂಸೆ ಕೊಡ್ತಾರಪ್ಪ ಈ ಚಿಕ್ಕವ್ರದ್ದಂತೂ ಸಿಕ್ಕಾಪಟ್ಟೆ ಹಿಂಸೆ. ಆಯಿತು ಬಿಡಿ, ಏನು ಮಾಡೋಕ್ಕಾಗಲ್ಲ, ಬರ್ತೀನಿ ಅಂತ ಅಂದಿದ್ದೀನಿ. ಅದಾದಮೇಲೆ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಕೊಂಡು ಅಲ್ಲಿಂದ ಅವ್ರನ್ನ ಪಿಕ್ ಮಾಡಿ ಅದಾದಮೇಲೆ ವಿಲ್ ಪ್ಲ್ಯಾನ್. ಈಗ ತಾನೇ ಒಂದು ಆಟೋದು ಬೇರೆ ಒಂದು ಕೋಟ್ ಹೋದ್ವಿ. ಏನು ಗೊತ್ತಾ, ಏನದು ಮುತ್ತು ಇಡೋಕ್ಕೆ ಮುಂಚೆ ಅಕೌಂಟಲ್ಲಿ ದುಡ್ಡಿಕ್ಕು. ಅವ್ರ ಅಕೌಂಟಲ್ಲೇ ದುಡ್ಡಿಕ್ಕೋರೋ ಎಲ್ಲಿಕ್ಕೋರೋ ದೇವರೇ, ಏನೇನು ಹಾಕ್ಸ್ತಾರಪ್ಪ ಆಟೋ ಮೇಲೆ. ಆದರೂ ನಮ್ಮ ಬೆಂಗಳೂರು ರೋಡ್ಸು ಅಂತ ಬ್ಯೂಟಿಫುಲ್ಲಾಗಿರುತ್ತಲ್ಲ. ಕೆಲವು ರೋಡ್ಸು ನೋಡೋಕ್ಕೆ ಚಂದ. ಸುಮ್ಮನೆ ನಕ್ಕಳು, ಕಾಪಿ ರೈಟ್ಸ್ ಆಗುತ್ತೆ, ಜಾಸ್ತಿ ಸಾಂಗ್ ಹಾಕ್ಬಾರ್ದು. ಸೊ ಊಟ ಮುಗಿಸಿ ಫೈನಲಿ ಮೈಕ್ ಇಸ್ ದ ವೆರಿ ಬಿಗ್ ಪ್ರಾಬ್ಲಮ್. ಮೈಕ್ ನಾನು ಯಾಕೆ ಕೆಳಗಿಟ್ಟು ಮಾತಾಡ್ತೀನೋ ನಂಗೆ ಅರ್ಥ ಆಗಲ್ಲ. ಅದೊಂದ್ಸತಿ ಮರ್ತೋಗುತ್ತೆ. ಐ ಆಮ್ ಸೊ ಸಾರಿ, ಕೇಳಿಸಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್. ಊಟ ಮುಗಿಸಿದ್ವಿ, ಊಟ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿದೆ ಯಪ್ಪ. ಕಾರಲ್ಲಿ AC ಹಾಕಿ ಕೂತ್ಕೊಂಡ್ರು ಅಷ್ಟು ಆಚೆಗಡೆ ಬಿಸಿಲಿದೆ. ಐ ಡೋಂಟ್ ನೋ ಪಾಪ ಎಷ್ಟು ಆ ಥರ ಟೂ ವೀಲರ್ ಅವ್ರಿಗೆ ನೋಡಿದ್ರೆ ಬೇಜಾರಾಗುತ್ತೆ, ಎಷ್ಟು ಬಿಸಿಲಲ್ಲಿ ಓಡಿಸ್ತಾ ಇದ್ದಾರೆ ಅಂತ.
ಊಟ ಮುಗಿಸಿ ವಿ ಆರ್ ಹ್ಯೂರ್ ಟು ಪಿಕ್ ಭಾವ್ಯ. ಇವಳಿಗೆ ಎಂಟ್ರಿ ಎಕ್ಸಿಟ್ ಒಂದು ಹೋಟೆಲ್ದು ಗೊತ್ತಿಲ್ಲ ಅಂತಂದರೆ ಇನ್ಯಾಕೆ ಇವಳು ಶೂಟಿಗೆ ಬರ್ತಾಳೆ ನಂಗೆ ಗೊತ್ತಿಲ್ವಲ್ಲ. ಎಂಟ್ರಿ ಯಾವುದು ಎಕ್ಸಿಟ್ ಯಾವುದು ಗೊತ್ತಿಲ್ವಾ ಮಂಗಿ? ಅವು ಫಸ್ಟ್ ಸೂಟ್ ಕೇಸ್ ಹಿಡ್ಕೋ. ಯಾವ್ದು ಎಂಟ್ರಿ ಇರೋದಲ್ಲಿ? ಇಲ್ಲಿ ಎಂಟ್ರಿ, ಮೇನ್ ಎಂಟ್ರಿ ಇರೋದು. ಅದೆಲ್ಲ ಇದು ಸುಮ್ಮನೆ ಬಟ್ಟೆ ಹಾಕೊಂಡು ಬಂದ್ಬಿಡೋದಲ್ಲ. ನೀನ್ ಕೆಂಪಾಸ್ ಹತ್ಕೊಂಡ್ ಬಂದಿದ್ಯಾ, ಹೋಗು. ಬಾ ಕಾರು ಸೈಡ್ ಬಿಡೆ ಉಚ್ಚಿ. ಹಾಯ್ ಮಾಡು. ನಾನು ಕಾರ್ ಓಡಿಸ್ಬೇಕು ಹೇಳಿ. ಹಿಂದಕ್ಕೆ ಹಾಕಿ ಯಾಕೆ ಮುಂದೆ ಕೂರಿಸಿದ್ರೆ ಡಿಕ್ಕಿಗೆ ಹಾಕಿ ವೇಸ್ಟ್ ಫಾಲೋ ಹೇಳು. ಹಲೋ, ಓವರ್ ಆಕ್ಷನ್ ಮಾಡ್ಬೇಡ. ನಾಗವಲ್ಲಿ ಲುಕ್ ಎಲ್ಲ ಕೊಟ್ಬಿಟ್ಟು ಕಾರ್ನ ಸ್ವಲ್ಪ ಮೆತ್ತು ಕೂಡ್ಸು. ನನ್ನ ಕಾರ್ ಇದು. ನೀನ್ ಕಾರಿಂದ ಹೇಳ್ಕೊಬೋದು. ಮ್ಯಾಪ್ ನೋಡಿ ಹೇಳಕ್ ಬರಲ್ಲ ಅಲ್ಲ ಇವರು. ಒಂದೊಂದ್ ಸತಿ ಒಂದೊಂದ್ ತರ ಮ್ಯಾಪ್ ಕೊಟ್ಬಿಟ್ಟು ಒಬ್ಬೊಬ್ರು ಫೋನಲ್ಲಿ ಒಂದೊಂದ್ ತರ ತೋರಿಸ್ತಾ ಇದೆ. ನಾವೇನ್ ಮಾಡಕ್ಕಾಗಲ್ಲ. ಮೆಂಟ್ಮೆಂಟ್ಲ ತರ ಆಡುತ್ತೆ ಒಂದ್ಸಲ ಇರೋ ನೋಡಿದ್ರೆ ಹಿಂಗ್ ರೈಟ್ ತೋರಿಸ್ತೈತೆ. ಅಲ್ಲಿ ರೋಡ್ ಯಾವ್ದೋ ಒಂದ್ ಹಳೆ ಬಂಗ್ಲೆಗೆ ಹೋಗ್ತಾ ಇದೆ. ಅವಾಗ ಅವಾಗಳಿಗೆ ದೆವ ಹಿಡಿಯುತ್ತೆ. ಯಾರು ವರಿ ಮಾಡ್ಕೋಬೇಡಿ. ಎಲ್ಲೋ ತಿಕ್ಲು ತರ ಆಡಿದ್ರೆ ಹೊಡೆದಾಕ್ಬಿಟ್ಟೋಣ. ಅಣ್ಣ ಎಲ್ಲೋಗ್ಲಿ ಅಂತೆ ಅಡ್ಡ ಬಂದು ನಿಂತ್ಕೊಬಿಟ್ಟು ಅವನೆಲ್ಲೋಯ್ತಾನೆ. ಇವಾಗ ಅಲ್ಲೊಂದು ಬೇಕ್ರಿ ನಿಲ್ಸೆ, ಅಲ್ಲಿ ತಿನ್ಬೇಕು ಅಂತಂದ್ರೆ ಏನಂತ ಹೇಳ್ಕೊಡ್ತಾ ಇದ್ದಾಳೆ ಗೊತ್ತಾ? ಏನಿಲ್ಲ ಗೊತ್ತಾ, ನನ್ನ ಹತ್ರ ಪೇಮೆಂಟ್ ಮಾಡಕ್ಕೆ UPI ವರ್ಕ್ ಆಗ್ತಿಲ್ಲ, ದುಡ್ಡಿಲ್ಲ, ಕ್ಯಾಶ್ ಇಲ್ಲ ಅಂತ. ಅದಕ್ಕೆ ಅವ್ರ ಹತ್ರ ಹೋಗಿ ಸರ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ ಸರ್, ಹಂಗೆ ಫ್ರೀ ಕೊಡಿ ಸರ್ ಅಂತ ಅನ್ನು ಅಂತಂದೆ. ಅವಳು ಹೌದಾ ವರ್ಕ್ ಆಗುತ್ತಾ ಅಂತ ಕೇಳಿದ್ಲು. ಹ್ಞೂ ಅಂತಂದೆ. ಅದನ್ನ ನಂಬಲ್ಲ. ಇದು ನಂಬ್ತೀರಾ? ನಾನು ಅಲ್ಲಿ ನನ್ನ UPI ವರ್ಕ್ ಆಗ್ತಿಲ್ಲ 2 ದಿನದಿಂದ. ಅಲ್ಲಿ ಒಂದು ಕೇಕ್ ಕೊಡ್ಸೆ, 20 ರೂಪಾಯಿ ಕೇಕ್ ಕೊಡ್ಸ ಕಳಿಸು. ಏನ್ ಕೊಡ್ಸಲ್ಲ ಅಂದ್ರೆ ಬರೀ ತಿನ್ನು, ಹೊರಗಡೆ ಆಳು ಮೂಳು ಕಡ್ಡಿ. ಕೆಲವು ನನ್ನ ಟೈಮಲ್ಲಿ ತಿನ್ಬೇಕು ಅನ್ಸುತ್ತೆ ಹುಡುಗಿರ್ಗೆ, ಅವಾಗ ಕೊಡ್ಸ್ಬೇಕು ನೀನ್ ಬಾಯಿ ಮುಚ್ಕೊಂಡು. ಅಲ್ಲಿ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ, 20 ರೂಪಾಯಿ ಕೇಕ್ ಕೊಡಿ ಅಂತ ಇಸ್ಕೊಂಬ. ಅದು ಎಷ್ಟು ಗಿವ್ ಅಂಡ್ ಟೇಕ್ ಪಾಲಿಸಿ ನೋಡು. 20 ರೂಪಾಯಿ ಕೊಡಲ್ಲ ಅಂತಾರ ಹೆಣ್ಮಗು ಬಂದಿದೆ, ತುಂಬಾ ಹೊಟ್ಟೆ ಹಸಿವಿದೆ. ಇಂಥ ತಂಗಿ ಇದ್ರೆ ಬೀದಿಲಿ ನಿಂತ್ಕೊಂಡು ಮರ್ಯಾದೆ ಕಳ್ಕೊಳ್ಳಲ್ಲ. ಬೀದಿಲಿ ನಿಂತ್ಕೊಂಡಲ್ಲ, ಯೂಟ್ಯೂಬ್ ಚಾನಲ್ ಮರ್ಯಾದೆ ಕಳೀತಾವಳು. ಯಾರಾದ್ರೂ ಈ ವ್ಲಾಗ್ ನೋಡಿದವರು ಇವ್ರಿಗೆ 20 ರೂಪಾಯಿ ಕೇಕ್ ನಾನು ನೆಕ್ಸ್ಟ್ ಕರಿಬೇಕು. ಅವರು ಪ್ಲೀಸ್ ಬನ್ನಿ ಮೇಡಮ್ ಕೇಕ್ ಕೊಡ್ತೀನಿ ನಾನೇನೆ ಅಂದ್ಬಿಟ್ಟು. ಹಾ ಕರೀರಿ ಪ್ಲೀಸ್, ದಿವ್ಯಾ ಗೌಡ ಬರ್ತಾರೆ. ನನ್ನ ಜೊತೆಗೆ ಒಂದು ಬೈ 1 get 1 ಇದ್ರೆ ಭವ್ಯನೂ ಬರ್ತಾಳೆ. ಇಲ್ಲ ಬರಲ್ಲ, ಬಿಕಾಸ್ ನಾನು ಹಿಂಗೆಲ್ಲ UPI ಎಲ್ಲ ವರ್ಕ್ ಆಗದಿರೋ ತರ ನಾನು ಯಾವತ್ತೂ ಇಲ್ಲ. ಸೊ ಇಟ್ಸ್ ಓಕೆ. ಇವಳು ಯಪ್ಪ ಎಷ್ಟು ಇರಿಟೇಟ್ ಮಾಡ್ತಾ ಇದ್ದಾಳೆ ಗೊತ್ತಾ ನನಗೆ. ಕಾರಿಂದ ಯಾರು ನನ್ನ ಕಾರಲ್ಲಿ ಕೂತಿದ್ಯಾ ನೀನು ಹೇಳಿ? ಬಂದ್ರು ಇವಾಗ ಓಡ್ಸಕ್ ಬರಲ್ವಲ್ಲ, ನಾನು ಬಂದಿದ್ರು ನಿಲ್ಸ್ಲಾ? ಸುಮ್ನೆ ಓವರ್ ಆಕ್ಷನ್ ಮಾಡ್ಬಾರ್ದು. ರೂಟ್ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಕಾರಲ್ಲಿ ಕುತ್ಕೊಂಡ್ಬಿಡೋದಲ್ಲ. ಅಲ್ಲಿ ಲೆಫ್ಟ್ ಹೋಗ್ಬೇಕಿತ್ತು. ಹೊಗಳಬೇಕು ರೂಟ್ ನ. ಫೋನ್ ಹಿಡ್ಕೊಂಡು ಅಂತ ಅಂತಾರದಲ್ಲ, ಸೈಲೆಂಟ್ ಆಗಿರ್ಬೇಕು, ಸ್ವಲ್ಪ ಕೇಳಿಸ್ಕೋಬೇಕು. ಅಲ್ಲಿ ರೋಡಲ್ಲಿ ನೋಡಿದ್ದಲ್ಲ, ನಾನು ಎಲ್ಲಾರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಆಗಲ್ಲಪ್ಪ ನನ್ನ ಕೈಲಿ, ಉಗಿಸ್ಕೊಳಕ್ಕೆ ನನ್ ಕೈಲಿ. ಜೀವನ ಮಾಡಕ್ ಇವ್ರ ಜೊತೆ ದಯವಿಟ್ಟು ಮಾಡ್ಬೇಡ ನಮ್ ಜೊತೆ. ಎಲ್ಲಿಂದ ಬತ್ತವು ದಡ್ಬಡಿತು. ಇವಾಗ ಒಳ್ಳೆ ಪಿಕ್ ಮಾಡ್ಕೊಂಡು ಬೇಕ್ರಿಲಿ ಪಾಪುಸು ತಿಂದ್ವಿ. ಪಾಪುಸು ಇಂಡಿಕೇಟರ್ ಎಲ್ಲ ಹಾಕೋದ್ರೆ ಇವಳು ಕಾರ್ ಅನ್ಕೊಂಡ್ಬಿಟ್ಟವಳು. ಲೆಫ್ಟ್ ಅಲ್ಲಿ ಇಂಡಿಕೇಟರ್ ಇಲ್ಲ, ಸ್ಕ್ರಾಚ್ ಮಾಡ್ತಾವಳ ನನ್ ಗ್ಲಾಸ್ನೆಲ್ಲ. ನಮ್ ಕಾರ್ ಗ್ಲಾಸ್ ಸ್ಕ್ರಾಚ್ ಮಾಡ್ತಾವಳೆ. ಓ ನಮ್ ಕಾರಲ್ಲೂ ಹಂಗೆ ಆಗಿದೆ 2 ಸಲ. ಇವಾಗ ಹೇರ್ ಕಟ್ ರೈಟಾ? ಹೌದು, ರಾಯ್ಚು. ಹಾಯ್. ಸೊ ಮಧ್ಯಾಹ್ನದ ಪ್ಲಾನ್ಸ್ ಎಲ್ಲ ಆಲ್ರೆಡಿ ನೋಡಿದ್ವಿ. ಮಧ್ಯಾಹ್ನದ ಪ್ಲಾನ್ ಒಂದ್ ಸ್ವಲ್ಪ ಉಲ್ಟಾ ಆಗಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲ ಗೊತ್ತಿದೆ ನನಗೆ. ಅದು ಸ್ವಲ್ಪ ಗ್ಯಾಪ್ ಆಗ್ತಲ್ಲ, ಅವಾಗ ಸ್ವಲ್ಪ ಹಿಂಗಾಗತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಚಂದ ರೆಡಿ ಆಗಿದ್ದೀವಿ ನಾವು, ಚೆನ್ನಾಗಿ ಕಾಣಿಸ್ತಾ ಇದೀವಿ ಆ್ಯಕ್ಚುಲಿ. ನೋಡಿ ಕೈಗೆಲ್ಲ ಬಾಳೆ ಹಾಕೊಂಡು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಆಲ್ ಆಫ್ ಅ ಸಡನ್. ಸೊ ನಮ್ಮ ಜೊತೆಗೆ ಇದ್ದಾರೆ ದ ಒನ್ ಅಂಡ್ ಓನ್ಲಿ ಉಮೇಶ್ ಫೋಡವಿ. ಉಮೇಶ್ ಆಕ್ಚುಲಿ ಅವನದೊಂದು ಕ್ವಶನ್ ಇದೆ, ದಯವಿಟ್ಟು ಇದನ್ನೆಲ್ಲರೂ ಆನ್ಸರ್ ಮಾಡಿ. ಉಮೇಶ್ ಇಂದಾನೆ ಅರ್ಧ ನನ್ನ ಚಾನಲ್ ಸೂಪರ್ ಡೂಪರ್ ಆಗಿ ನಡೀತಾ ಇರೋದಂತೆ. ಇಫ್ ಇಟ್ ಇಸ್ ಎಸ್ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಎಸ್ ಅಂತ ಹಾಕಿ, ನೋ ಅಂದ್ರೆ ನೋ ಅಂತ ಹಾಕಿ ಮಾತಾಡಿ. ನಾನು
ಚಾನಲ್ ಹಾಯ್ ಮಾಡಿ. ಉಮೇಶ್ ಮರ್ಯಾದೆ ಕೊಡಿ ಸ್ವಲ್ಪ, ನಂಗೆ ದೊಡ್ಡವರು ನಾವು. ಏನ್ ಈ ತರ ಆಡ್ತೀರಾ? ಮದ್ವೆ ಆಗಿಲ್ಲ ಮತ್ತೆ ಮದ್ವೆ ಇವ್ನಿಗೆ ನನ್ಗಿಂತ ನನ್ ಮದ್ವೆ ಬೇರೆಯವ್ರಿಗಿಲ್ಲ, ನಮ್ಮ ಮನೆಯವ್ರಿಗೂ ಚಿಂತೆ ಇಲ್ಲ ನಾ ಮದ್ವೆ ಮಾಡೋದು, ಇವನಿಗೆ ಚಿಂತೆ. ಸೊ ಶಟ್ ಅಪ್, ಡೋಂಟ್ ಇಂಟರಪ್ಟ್ ಮೀ. ಆಮೇಲೆ ಎಲ್ಲರೂ ಪಾಪ ಲಾಸ್ಟ್ ವಿಡಿಯೋಗೆ ಪಾಪಚ್ಚಿ ಯಾಕೆ ಹುಡುಗಿಂಗೆ ಎಷ್ಟೊಂದು ಕೋಪ ಮಾಡ್ಕೋತೀರಾ ಅಂತಿದ್ದಾರೆ. ಅದೆಲ್ಲ ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕೋಪ ಜಾಸ್ತಿ ಇರುತ್ತಂತೆ. ಸೊ ದಿಸ್ ಇಸ್ ದ ಡೆಫಿನೇಷನ್. ಗೊತ್ತಾಯ್ತಾ? ನಾನ್ ಕೋಪ ನಿನ್ ಮೇಲೆ ಮಾಡ್ಕೋತಾ ಇದೀನಂತೆ, ಅದಕ್ಕೆ ಕೇಳ್ತಾ ಇದ್ದೀನಿ ಯಾಕೆ ಹುಡುಗನ ಮೇಲೆ ರೈಟ್ ಹಾಕೊಂಡು ನೋಡ್ಕೋತಾ ಇದ್ದಾನೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಇವಾಗೊಂದು ಪ್ರಾಡಕ್ಟ್, ಆಕ್ಚುಲಿ ನಾಳೆ ನನ್ಗೊಂದು ಮೇಕಪ್ ವರ್ಕ್ ಇದೆ. ಸೊ ಅದಕ್ಕೊಂದು ಪ್ರಾಡಕ್ಟ್ ಬೇಕಿತ್ತು ಅಂತ ಅಲ್ಲಿ ಹೋಗಿ ಅಲ್ಲಿ ತಗೊಂಡು ಅಲ್ಲಿಂದ ವಾಪಸ್ ಟೆಂಪಲ್ಗೆ ಭವ್ಯ ಅಂಡ್ ವರ್ಷಿನಿ ಇಸ್ ಆಲ್ಸೋ ಕಮಿಂಗ್. ಆಕ್ಚುಲಿ ನನ್ನ ಫ್ರೆಂಡ್ಸ್ ಒಂದಿಬ್ರು ಬರ್ತಾ ಇದ್ದಾರೆ, ಅದರಲ್ಲಿ ಇನ್ನೊಬ್ರು ಹೊಸ ಪರಿಚಯ ಮಾಡಿಸ್ತೀನಿ. ಸೊ ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ದೀರಾ ನೀವು ಇನ್ನೂ ಮೇಕಪ್ ಮಾಡ್ತಾ ಇದ್ದೀರಾ ಅಂತ. ಅಫ್ಕೋರ್ಸ್ ನಾನು ಎಲ್ಲೂ ಸ್ಟಾಪ್ ಮಾಡಿಲ್ಲ, ಬಟ್ ಸಿನ್ಸ್ ನನಗೆ ಈ ವರ್ಕು ಮತ್ತೆ ಬೇರೆ ವರ್ಕ್ ಎಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ಬ್ಯುಸಿ ಆಗಿರೋದ್ರಿಂದ ಏನೂ ಪೋಸ್ಟ್ ಮಾಡ್ತಾ ಇಲ್ಲ. ಬಟ್ ಕಮಿಂಗ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಎಲ್ಲಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರಿಗೆ ಏನೇನು ಡೇಟ್ಸ್ ಅವೈಲೇಬಲ್ ಏನೇನು ಕೇಳ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಇನ್ ಕೇಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಏನಾದ್ರು ಮೇಕಪ್ ಪೇಜಲ್ಲಿ ನಾನು ರೀಚ್ ಔಟ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಪರ್ಸ್ನಲ್ ಪೇಜ್ಗೆ ಪ್ಲೀಸ್ ರೀಚ್ ಔಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಲೊಕೇಶನ್ಗೆ ರೀಚ್ ಆದೆ. ಹೌಸ್ ಆಫ್ ಫ್ಲವರ್ಸ್ಗೆ ಒಂದು ಸ್ಮಾಲ್ ಗೆಸ್ಟ್ ಬಂದಿದ್ದಾರೆ. ಏನೇನು ಹೆಸರು ಹೇಳು? ವಿಹಾನ್. ವಿಹಾನ್ ಅಂತ. ಏನು ಓದ್ತಾ ಇದೆಯಾ ಹೇಳು? ಇದು ಇಂಟರ್ವ್ಯೂ ಟಿವಿಲಿ ಬರುತ್ತೆ, ನೀನು ಕರೆಕ್ಟಾಗಿ ಮಾತಾಡಬೇಕು. ನಾನು ಟಿವಿಲೆಲ್ಲ ಬರುತ್ತೆ ಅಂದ್ರೆ ನೀನು ನೀಟಾಗಿ ಮಾತಾಡಬೇಕು. ಆಯ್ತು. ನೀನು ಕಿತಾಪತಿ ಮನೇಲಿ ಮಾಡೋದಲ್ಲ, ಇಲ್ಲಿ ಮಾಡು, ಜೋರಾಗಿ ಮಾತಾಡು. ಏನನ್ಬೇಕು? ನನ್ನ ಹೆಸರೇನು? ಶ್ರೀವಲ್ಲಿ. ನೀನು ಯಾಕೆ ನನ್ನ ಶ್ರೀವಲ್ಲಿ ಅಂತ ಕರಿತೀಯ ಅದನ್ನ ಹೇಳು? ನೀವೇ ಹೇಳ್ಕೊಟ್ಟಿದ್ದಕ್ಕೆ. ಇನ್ನು ಅಜೀಬ್ ಮಾಡ್ತಾ ಇದೆಯಲ್ಲ. ನಿಮ್ಮ ಅಣ್ಣನ ಹೆಸರು ಹೇಳು. ಋತ್ವಿಕ್. ನನ್ನ ಹೆಸರು ಮಾತ್ರ ಶ್ರೀವಲ್ಲಿ ಅಂತ ಯಾಕೆ ಕರಿತಾ ಇದೀಯಾ? ಋತ್ವಿಕ್ ಅದದು ಓಟಿ, ಅವನು ತುಂಬಾ ಚೂಟಿ, ತಿಂತಾನೆ ಜಾಸ್ತಿ ಬೂಟಿ. ಇದೇ ತರ ಅಲ್ಲ, ನಿಂಗೆ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅಪ್ಪನ ಫ್ರೆಂಡ್ ಒಬ್ರು ಅವ್ರೆ, ಅದಕ್ಕೆ. ನಿಮ್ಮ ಅಪ್ಪ ಈ ವ್ಲಾಗ್ ನೋಡ್ಬೇಕು ನಿನ್ಗೈತೆ. ಇಲ್ಲಿ ನಿಮ್ಮ ಮಗ ನೋಡ್ಬನ್ರಿ. ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್. ನಿಮ್ಮ ಹೆಸರು ಹೇಳಿ. ನಿಮ್ಮ ಮಗ ಏನೋ ಡೈಲಾಗ್ ಹೊಡ್ದು, ಏನದು? ಋತ್ವಿಕ್ ಇರೋದು ಊಟಿ, ಅವನು ತುಂಬಾ ಚೂಟಿ, ತಿಂತಾನೆ ಜಾಸ್ತಿ ಬೋಟಿ. ನಿಮ್ಮ ಮಮ್ಮಿಗೆ ನೀನೇನೋ ಸ್ವೀಟಾಗಿ ಮಾತಾಡ್ತೀಯಲ್ಲ, ಏನಂತ ಕರಿತೀಯ ಹೇಳು? ಬಂಗಾರಿ. ಬಂಗಾರಿ ಅಲ್ವಾ? ಇನ್ನೊಂದು ಹೂ ತರ ಕಾಣಿಸ್ತಾ ಇದೆಯಮ್ಮ. ಹೂ ತರ ಕಾಣಿಸ್ತಾ ಇದೆಯಮ್ಮ. ಅವ್ರಮ್ಮ ಚೆನ್ನಾಗಿ ರೆಡಿಯಾಗಿ ಬಂದ್ರೆ, ಅಮ್ಮ ನೀನು ಹೂವ ತರ ಕಾಣಿಸ್ತಾ ಇದೆಯಮ್ಮ. ದಿನ ಕಿಸ್ ಕೊಡ್ದೆ ಇವ್ರ ಅಮ್ಮಂಗೆ ಇರಕ್ಕಾಗಲ್ಲ. ಅವನಿಗೆ 2 ಸೆಕೆಂಡು ತೊಡೆ ಮೇಲೆ ಕುತ್ಕೋಬೇಕು. ಏನ್ ಹಿಂಸೆ ಕೊಡ್ತೀವ ನಿಮ್ಮ ಅಮ್ಮಂಗೆ ನೀನು? ಹೌದು, ನಂಗೆ ಸೀಟ್ ಇಷ್ಟ ಆಗಲ್ಲ, ಅದಕ್ಕೆ. ಸೀಟ್ ಇಷ್ಟ ಆಗಲ್ಲ? ಓ ಯಪ್ಪ, ನಿನ್ ಕನ್ನಡಕ್ಕೂ ನಿಂಗೂ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡ್ದ? ಹಾಯ್. ಎಲ್ಲರಿಗೂ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ದಿವ್ಯಾಕ. ನನ್ನ ಹೆಸರು ಹೇಳು. ದಿವ್ಯಾಕ ಅಂತ ಯಾಕೋ ಅಂತ್ಯಾ? ಏನ್ ಹೇಳು? ಶ್ರೀವಳಿ. ಶ್ರೀವಳಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ. ಆಕ್ಚುಲಿ ಈವ್ನಿಂಗ್ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ಇಲ್ಲಿ ನನ್ನ ತಂಗಿ ವೇಟ್ ಮಾಡ್ತೀಳಂತೆ. ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡ್ಬಿಟ್ಟು ಎಲ್ಲೇ ಇದ್ಯಾ ಅಂತ ಕಿರ್ಚಿ ಅಪ್ಪ ರೀಚ್ ಆಗಿದ್ದೀನಿ ಅಂತ ಹೇಳಕ್ಕೆ ಇವಳೆಲ್ಲೂ ಕಾಣಿಸ್ಕೋತಾ ಇಲ್ಲ. ಮುಂದೆ ಎಲ್ಲರೂ ನಿಂತಿರ್ತಾಳೆ. ಇಲ್ಲಿ ನೋಡಿ ಚಂದ ಇದೆ ಅಲ್ಲ. ಬಂದ್ರು ಫೈನಲಿ. ಎಷ್ಟು ಅವರ್ ತಗೊಂಡಿದ್ದಾರೆ ಗೊತ್ತಾ? ಲಿಟ್ರಲಿ 3 ಅವರ್ ತಗೊಂಡಿದ್ದಾರೆ ರೆಡಿಯಾಗಿ ಬರುತ್ತೆ. ಹಲೋ. ಆಕ್ಚುಲಿ ಅವ್ರ ಹತ್ರ ಮೈಕೆಲ್ಲ ಬ್ಯಾಕ್ಗ್ರೌಂಡ್ ಕಮೆಂಟ್ ನಾನು ಹೇಳ್ತೀನಿ. ಇದೀಗ ಬಂದ ಸುದ್ದಿ. ಇವತ್ತಿಗೆ ನಾವು ನಮ್ಮ RR ನಗರದಲ್ಲಿ ಇರುವ ಒಂದು ಚಾಟ್ ಶಾಪ್ಗೆ ಬಂದಿದ್ದೇವೆ. ತಾಲಿಬಾನ್ ಅಲ್ಲ
ಯಾರೋ ಮುಸ್ಲಿಮ್ಸ್ ಅವಳದ್ದು ಮುಖ ತೋರಿಸಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವಳನ್ನ ವ್ಲಾಗಲ್ಲಿ ನನ್ನ ವ್ಲಾಗಲ್ಲಿ ನೋಡ್ಬಿಟ್ಟು ಕಂಡುಹಿಡಿತಾ ಇದ್ದಾರೆ ಅಂತ. ಏನೇ ನೀವು ದಿವ್ಯಾ ಗೌಡ ವ್ಲಾಗಲ್ಲಿ ಇರ್ತೀರಾ ಅಂತ. ಅದಕ್ಕೆ ಶೀಸ್ ಫೀಲಿಂಗ್ ಶೈ ಎಲ್ಲರೂ ನನಗೆ ಇಲ್ಲಿ ಹೊಟ್ಟೆ ಎಸ್ಕೊಂಡು ಬೆಳಗ್ಗೆ ನೀರು ಕುಡಿದೆ, ತಲೆ ನೋವು ಬರ್ಸ್ಕೊಂಡು ಇವಾಗ ಒಂದು ಎಳ್ನೀರು ಕುಡ್ದಿದ್ದೀನಿ. ದೇ ಡೋಂಟ್ ಇವನ್ ಹ್ಯಾವ್ ಎನಿ ಕನ್ಸರ್ನ್. ಮನೆಗೂ ಕರ್ಕೊಂಡೋಗಿ ಫಸ್ಟ್ ಆ ಹುಡುಗಿಗೆ ತಿನ್ಸೋಣ ಅಂತ ಒಂದು ಕನ್ಸರ್ನು ಇಲ್ಲ. ಹೆಂಗೆ ಮೆಕ್ತಾವನೆ ನೋಡಿ. ಒಂದು ದಿನ ಆಚೆ ಕಡೆ ಜಂಕ್ ತಿಂದಿಲ್ಲ ಅಂದರೆ ಅವಳಿಗೆ ಸಮಾಧಾನ ಇಲ್ಲ. ಇವಳಂತೂ ಆ ಚಿಕ್ಕ ಹುಡುಗನ ಬಿಡ್ತಾನೆ ಇಲ್ಲ. ತಲೆ ತಿನ್ಸ್ಕೊಂಡು ಅವ್ನು ಚಿಕ್ಕ ಹುಡುಗನ ಅವ್ನು ಅನ್ಕೋತಾ ಇರ್ತಾನೆ ಮನಸ್ಸಲ್ಲಿ, ಇವಾಗ ಯಾಕೆ ಇಷ್ಟು ಮಾತಾಡ್ತಾರೆ, ಸುಮ್ಮನೆ ಇರೋಕ್ಕಾಗಲ್ವಾ. ಮೇಘ ಅಂತೂ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಧು ಅಂತೂ ನನಗೆ ಇವ್ರಿಗೆ ಗೊತ್ತೇ ಇಲ್ಲ. ಉಮೇಶ್ ಅಂತೂ ಇವ್ರ ಸವಾಸನೇ ಬೇಡ. ವಾವ್, ಆ್ಯಕ್ಚುಲಿ ನಾನು ಒಂದು ಒಳ್ಳೆ ಕಮೆಂಟ್ರಿ ಅಕ್ಕ ನಂಗೆ ಆಯ್ತಾ ಇಲ್ಲ ಕಣಕ್ಕ, ತಿನ್ನೋದಕ್ಕೆ ಮಲ್ಕೊಳ್ಳೋದಕ್ಕೆ ಉಂಟಕ್ಕ ನಾನು. ಭವ್ಯ ಹಾಯ್ ಹಾಯ್ ಅನ್ನೆ. ಈ ಅನ್ನೇನೆ. ಅಯ್ಯೋ ಅಕ್ಕ ಸುಮ್ಮನೆ ಏಯ್ ಹಾಯ್ ಮಾಡ್ತಾವೆ. ನಿನ್ನಿಂದಾನೆ ಯೂಟ್ಯೂಬ್ ಬ್ಲಾಗ್ ರನ್ ಆಗ್ತಿರೋದು. ಹಾಯ್ ಮಾಡು. ಒಂಥರ ಮೂಡಿ ಹುಡುಗಿರ್ಗೂ ಮೂಡ್ ಸ್ವಿಂಗ್ಸ್ ಇರಲ್ಲ ಇದ್ರ ಟೈಮಲ್ಲಿ. ಇವನು ಮಾತ್ರ ಹೆವಿ ಮೂಡ್ ಸ್ವಿಂಗ್ಸ್ ಇರುತ್ತಪ್ಪ. ಯಾವ ಹುಡುಗಿಗೂ ಈ ಥರ ಮೂಡ್ ಸ್ವಿಂಗ್ಸ್ ನೋಡಿರಲ್ಲ. ಇವನು ಒಬ್ಬಂದೆ ನೋಡಿ ಬೇಕಂತ ಓವರ್ ಆ್ಯಕ್ಟಿಂಗ್. ಅಲ್ಲಿ ದೇವಸ್ಥಾನದ ಹತ್ರ ಏನೋ ಅಂದ್ಬಿಟ್ಟು ಇವನೇನೋ ನಂಗೆ ಉರ್ಸ್ದ, ನಾನು ಉರ್ಸ್ದೆ, ಅದಕ್ಕೆ ಇವಾಗ ತಿರ್ಕೊಂಡು ನಿಂತೇನೆ. ಈ ನಮ್ಮಮ್ಮನೂ ಹಿಂಗೆ ಮುನ್ಸ್ಕೊಂಡು 2-3 ಏನು ಗೊತ್ತಾ, ಇತ್ತೀಚೆಗೆ ನಮ್ಮಮ್ಮನೂ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮುನ್ಸ್ಕೊಂಡು ಆಚೆ ಕಡೆ ಹೋಗ್ಬಿಡ್ತಾರೆ. ಇವನು ಮುನ್ಸ್ಕೊಂಡು ತಿರ್ಕೊಂಡ್ಬಿಡ್ತಾರೆ. ಎಲ್ಲಿಂದ ಸಿಗ್ತಾರ್ರಿ ಇವರೆಲ್ಲ ನನಗೆ. ನೀನಂತೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡಿ ಫಿದಾ ಆಗ್ಬಿಡ್ತಾರೆ ಎಲ್ಲರೂ. ನೀನು ಹೆಂಗ್ಸು ಕೀ ಕೊಡಿ. ಐ ಆಮ್ ವಾಕಿಂಗ್. ತಿಂದಿದ್ದು ಪಾನಿಪುರಿನೆಲ್ಲ ಡೈಜೆಸ್ಟ್ ಮಾಡಬೇಕು. ಮೇಘಾ ಆಂಟಿ ಸೈಡ್ ಬನ್ನಿ ಆಂಟಿ. ವರ್ಷಿಣಿ ಆಂಟಿ ಫಸ್ಟು ಬೈಬೇಕಾಗಿರೋದು ಡ್ರೈವರ್ಗೆ, ಬಿಕಾಸ್ ಈ ಸೈಡಲ್ಲಿ ಬರೋಂಗೇ ಇಲ್ಲ. ಆ್ಯಂಡ್ ದಿಸ್ ನಮಗೆ ಸೈಡಿಗೆ ಬಿಡಿ ವೆನ್ ದೇ ಆರ್ ಇನ್ ದಿ ರಾಂಗ್ ಪ್ಲೇಸ್. ತಿನ್ಬಿಟ್ಟು ನೀನ್ ಮಾತಾಡಕ್ ಜಾಸ್ತಿ ಆಗ್ತಿಲ್ಲ ಅಂತ ಅರ್ಥ ಆಯ್ತು. ಮನೆಗ್ ಬನ್ನಿ, ಸುಮ್ನೆ ಮನೆಗ್ ಬನ್ನಿ, ಬೇರೆ ಎಲ್ಲೂ ನೀವು ಈಗ ಹೋಗಬೇಡಿ. ಈಗ ಜಾಗಕ್ಕೆ ಇದೆ, ಹುಷಾರು. ನನ್ ಗೊತ್ತು. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ನಿಮ್ಮ ಹಿಂದೆ ಫಾಲೋ ಮಾಡ್ತಿದ್ದೆ. ಹಿಂದೆ ಬನ್ನಿ, ಓಕೆ ಹಿಂದೆ ಬನ್ನಿ, ಸೇರ್ಕೊಂಡು ಹಿಂಗೆ ತಳ್ಳಿದ್ರೆ ಅಷ್ಟೇ. ಬನ್ನಿ, ನಮ್ಮ ಹಿಂದೆನೆ ಬನ್ನಿ. ಫೈನಲಿ ಊಟ ಮಾಡೋದಕ್ಕೆ ಗೊಜ್ಜ ಅವಲಕ್ಕಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಧು ಆ್ಯಂಡ್ ಮೇಘಾ. ಕೂದಲಿ ವಿಯಾರ್ಡ್ ಕಾಣಿಸ್ತದೆ ಬಿಕಾಸ್ ಏರ್ ಟೈಮ್ ನೋಡಿ ಇರೋದೇ ವಿಯಾರ್ಡ್ ಆಗೇ. ಸೊ ಇವತ್ತಿಗೆ ಈ ವ್ಲಾಗ್ನ ಮುಗಿಸೋಣ ಅಂತ ಹೇಳ್ತಾ, ತುಂಬ ಚೆನ್ನಾಗಿತ್ತು ಇವತ್ತು ಡೇ. ಇವಳು ಇರಿಟೇಷನ್ ಮಾಡೋಕ್ಕೆ ಅರ್ಧ ನಾನು ವ್ಲಾಗ್ ಕಾಣಿಸ್ಕೋತಾಳೆ. ಇಟ್ಸ್ ಓಕೆ, ಪ್ಲೀಸ್ ಡೋಂಟ್ ಮೈಂಡ್. ಏನಾದರೂ ಇದ್ದಿದ್ರೆ ನನ್ನ ಕರಿತಾರೆ, ಹೆಂಗೆ ಮಾಡೋಣ ಬಾ ಅಂತ ಕರೆದಿದ್ದೀವಳೆ. ನಾನು ಬಂದಿದ್ರೆ ನಾನು ಬ್ಲಾಗಲ್ಲಿ ಕಾಣಿಸ್ತಿಲ್ಲ. ಗುಡ್ ನೈಟ್. ಇವಳನ್ನೆಲ್ಲ ಮಾತು ತಲೆ ಕೆಡ್ಸ್ಕೋಬೇಡಿ. ಈ ನೋಡಿ ಈ ಥರ ಯಾರಾದರೂ ಮಾತಾಡ್ತಾರೆ. ಒಂದು ಚಾನಲ್ಗೆ ಯಾರಾದರೂ ಈ ಥರ ಒಂದು ಟಾಕ್ಸ್ ಬರುತ್ತಾ? ಸಿಲ್ಲಿ ಪೀಪಲ್. ಇದೆಲ್ಲೋ ನೋಡ್ಬಿಟ್ಟಿದ್ದಾಳೆ ರೀಲ್ಸಲ್ಲಿ ಅಂತ ಕಂಡಿಡ್ಕೊಂಡು ಪದೇ ಮಾತಾಡ್ತಾಳೆ. ಇಟ್ಸ್ ಓಕೆ, ಲಿವ್ ಹರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ಫಾರ್ ವಾಚಿಂಗ್. ಎಲ್ಲರಿಗೂ ನನ್ನ ವ್ಲಾಗ್ಸ್ ನೋಡ್ತಿರೋರಿಗೆ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಬೇಗ ಸಿಗುವ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸಿ ಯು ಆಲ್, ಆ್ಯಂಡ್ ಎವ್ರಿಬಡಿ ಪ್ಲೀಸ್ ಟೇಕ್ ಕೇರ್. Love you. Bye.